ಧರ್ಮಿಜ್ಞಾನವಾದಿ ಈ ರೀತಿ ಸೇ ಕೈ ಅದರ ಮ್ಯಾಲ ಧರ್ಮಿಜ್ಞಾನವಾದಿಗಳು ಈ ರೀತಿಯಿಂದ ಹಿಂಗೆ ಹೇಳಿದ್ದಾದರೆ ಏನು ಧರ್ಮಿಜ್ಞಾನವಾದಿಗಳು ಹೀಗೆ ಹೇಳ್ತಾರಂದರೆ ಕೈ ದೋಷವತ್ ಅಂದರೆ ದೋಷವುಳ್ಳ ನೇತ್ರಸೆ ನೇತ್ರದಿಂದ ನಿಕ್ಷೆ ಪೀತ ಪಿತ್ತಕ್ಕೆ ಪೀತಿಮಾಕ ದೋಷವತ್ ನೇತ್ರ से ही ಅಪ್ರೋಕ್ಷ ಹೋಗಿ ದೋಷವುಳ್ಳ ನೇತ್ರದಿಂದ ಹೊಂಟಂಥ ಆ ಯಾವ ಪೀತ ಪಿತ್ತದು ಪೀತಿಮಾಲು ದೋಷವುಳ್ಳ ನೇತ್ರದಿಂದಲೇ ಅಪ್ರೋಕ್ಷ ಆಗುತ್ತದೆ. ಹೆಂಗೆ ಯಾರಿಗೆ ಅವಿದ್ಯಾ ದೋಷದ ಅವರಿಗೇನೇ ಈ ಜಗತ್ತು ಸತ್ಯ ಅಂತ ಹಿಂಗೆ ತೋರ್ತದೆ. ಯಾರಿಗೆ ಅವಿದ್ಯಾ ದೋಷ ಇಲ್ಲ ಅವರಿಗೆ ಜಗತ್ ಸತ್ಯತ್ವ ತೋರುವುದೇ ಇಲ್ಲ, ಪ್ರತ್ಯಕ್ಷ ಆಗುವುದೇ ಇಲ್ಲ. ಆದ್ದರಿಂದ अन्य पुरुषनंको शंक में पीतिमा का अध्यास होवे नहीं. ಆದ್ದರಿಂದ ಬೇರೆ ಪುರುಷರಿಗೆ ಶಂಕದಲ್ಲಿ ಪೀತಿಮಾ ಅಧ್ಯಾಸ ಆಗುವುದೇ ಇಲ್ಲ. ಯಾರಿಗೆ ಅವಿದ್ಯಾ ನಿವೃತ್ತಿ ಆಗ್ಯದ ಅವರಿಗೆ ಈ ಜಗತ್ತು ತೋರುವುದೇ ಇಲ್ಲ. ಹಂಗೆ ಅನ್ಯ ಪುರುಷನಿಗೆ ಶಂಕದಲ್ಲಿ ಪೀತಿಮಾ ಅಧ್ಯಾಸ ಆಗುವುದಿಲ್ಲ. ಯಾರಲ್ಲಿ ದೋಷ ಇರ್ತೈತಿ ಅವರಿಗೇನೆ ಆ ಪೀತಮಾದ ಅಧ್ಯಾಸ ಆಗ್ತದೆ. इस रीति से शंक देशस्थ पित्त के पीतिमा का पित्त में पीतिमा का नेत्र इंद्रिय से ಅಪರೋಕ್ಷ ಅನುಭವ ಹೋವೆ. ಈ ರೀತಿಯಿಂದ ಆ ಶಂಕ ದೇಶದಲ್ಲಿ ಇದ್ದಂಥ ಪಿತ್ತ ಪೀತಿಮಾಕ ಇಂದ್ರಿಯದಿಂದ ಅಪರೋಕ್ಷ ಅನುಭವ ಆಗುತ್ತದೆ. ನೇತ್ರ ಸೆ ಅನುಭೂತ ಪೀತಿಮಾಕ ನೇತ್ರದಿಂದ ಅನುಭವ ಮಾಡಲ್ಪಟ್ಟಂಥ ಪೀತ ಬೆಣ್ಣಿನ ಪೀತಿಮಾಕ ಅನಿರ್ವಚನೀಯ ಸಂಬಂಧ ಉಪಜಯೆ. ಅನಿರ್ವಚನೀಯ ಸಂಬಂಧ ಶಂಕದಲ್ಲಿ ಹುಟ್ಟುತ್ತದೆ. ಆ ಪೀತಿಮಾದು ಅನಿರ್ವಚನೀಯ ಸಂಬಂಧ ಆ ಶಂಕದಲ್ಲಿ ಹುಟ್ಟುತ್ತದೆ. ತಾಕು ಸಾಕ್ಷಿ ಪ್ರಕಾಶೇ ಅದಕ್ಕೆ ಆ ಪೀತ ಬಣ್ಣಿಗೆ ಸಾಕ್ಷಿ ಪ್ರಕಾಶ ಮಾಡುತ್ತಾನೆ. ಶಂಕ ಮೇ ಪೀತಿಮಾ ಅಧ್ಯಾಸಕಿ ಬಂಧಕಿ ಅಂದರೆ ಪೀತಿಮಾ ಸಂಬಂಧಿಕಿ ಪ್ರತೀತಿ ಮೇ ಆ ಶಂಕದಲ್ಲಿರುವ ಪೀತಿಮಾ ಮತ್ತು ಆ ಸಂಬಂಧದ ಜ್ಞಾನದಲ್ಲಿ ಪರಂಪರಾ ನೇತ್ರ ಉಪಯೋಗ ಇರೋಣದಿಂದ अपने संबंधी का संबंध परंपरा संबंध नेत्र संबंधी और पीतिमा अध्यास. नेत्र का उपयोग होने से चाक्षुषत्व व्यवहार भी संभव है. चाक्षुषत्व व्यवहार संभवते शंक पीतम पश्यामि ಅಂತ ಹಿಂಗೆ ಧರ್ಮಜ್ಞಾನವಾದಿಗಳು ಸಮಾಧಾನ ಹೇಳಿದರು. इस प्रकार से तेतलिದು सरल. इस प्रकार से धर्मी ज्ञानवादी का समाधान भी ಈ ರೀತಿಯಿಂದ ಏನು ಧರ್ಮಿ ಜ್ಞಾನವಾದಿಗಳು ಸಮಾಧಾನ ಹೇಳಿದಿರಲ್ಲ ಇದು ಆದರೂ ಕೂಡ ಅನುಭವ್ಯಮಾನ ಆರೋಪ ಮೇ ಹಿ ಸಂಭವೇ ಹೇ ಸ್ಮಾರ್ಯಮಾನ ಆರೋಪ ಮೇ ಸಂಭವೇ ನಹಿ. ಅಂದ್ರೆ ಈ ಅನುಭವ್ಯಮಾನ ಆರೋಪ ಮತ್ತು ಸ್ಮಾರ್ಯಮಾನ ಆರೋಪ ಅಂತ ಎರಡು ಅದಾವೆ. ಅದರದ್ದು ಲಕ್ಷಣ ಹೇಳ್ತಾರೆ ನೋಡಿ. ಇದರದ್ದು ಅನುಭವ್ಯಮಾನ ಆರೋಪದು अन्यत्र अनुभूत की अन्यत्र प्रतीति को अनुभूयमान आरोप कहे. अन्यत्र अनुभूत की अन्यत्र अनुभूतस्य अन्यत्र प्रतीति ही अनुभूयमान आरोप. ಹೆಂಗೆ ಆ ಕುಸುಮದಲ್ಲಿ ಅನುಭವ ಮಾಡಲ್ಪಟ್ಟಂಥ ರಕ್ತದು ಪಟದಲ್ಲಿ ಪ್ರತೀತಿ ಆಗುತ್ತದೆ. ಅದಕ್ಕೆ ಸ್ಫಟಿಕ ಲೋಹಿತ್ಯ ಶಂಕಪೀತ ಹಿಂಗೆ ಅನುಭವಮಾನ ಆರೋಪ ಇರುತ್ತದೆ. ಪೀತರಂಗ ಪೀತದ್ರವ್ಯದಲ್ಲಿ ಅನುಭವ ಮಾಡ್ಯಾನ, ಶಂಕದಲ್ಲಿ ಜ್ಞಾನ ಹೇಳಕತ್ಯಾನ. ಅನುಭವ ಒಂದು ಮಾಡ್ಯಾನ. ಅನ್ಯತ್ರ ಅನುಭೂತಿಗೆ ಅನ್ಯತ್ರ ಪ್ರತೀತಿಗೂ ಅನುಭವಮಾನ ಆರೋಪ ಕೈ ಇವೆಲ್ಲ ದೃಷ್ಟಾಂತವಲ್ಲ. ಸ್ಫಟಿಕ ಲೋಹಿತ ಶಂಕ ಪೀತ ಅನುಭವಮಾನ ಆರೋಪ. ಪೀತರಂಗ ಆ ಪೀತ ದ್ರವ್ಯದಲ್ಲಿ ಅನುಭವ ಮಾಡ್ಯಾನ, ಆದರೆ ಶಂಕದಲ್ಲಿ ಹೇಳಕತ್ತೆ ನಾವು ಶಂಕಾಚ ಈ ಕಣಿಸ್ ಪ್ರತೀತಿ ಶಂಕ
ಲೋಹಿತ ಸ್ಫಟಿಕ ಪೀತರಂಗದು ಹೇಳುವಾಗೆ ಪೀತರಂಗ ದೃಷ್ಟಾಂತ ಕೊಟ್ಟರಂತ ಪೀತಂ ಶಂಕಂ ಪಶ್ಯಾಮಿ. ಇದರ ಸಲುವಾಗಿಯೇ ಇದು ನಿಮ್ಮದು ಎಲ್ಲಿ ಸಂಭವಿಸ್ತದೆ ಅಂತ ಹೇಳ್ತಾನೆ ಧರ್ಮಜ್ಞಾನವಾದಿಗಳಿಗೆ. ನಿಮ್ಮ ಹೇಳುವ ಸಮಾಧಾನ ಅನುಭವಿಮಾನ ಆರೋಪದಲ್ಲಿನೇ ಸಂಭವಿಸ್ತೈತಿ, ಸಮಾನ ಆರೋಪದಲ್ಲಿ ಸಂಭವಿಸ್ತದೆ. ಅನುಭವಿಮಾನ ಆರೋಪ ಅಂದರೆ ಏನು? ಅನ್ಯತ್ರ ಅನುಭೂತ ಬೇರೆ ಠಿಕಾಣಿ ಅನುಭವ ಮಾಡಲ್ಪಟ್ಟಂಥ ಅದು ಬೇರೆ ಠಿಕಾಣಿ ಅಂತ ತೋರ್ತದೆ. ಇದಕ್ಕಂದ್ರೆ ಅನುಭವಿಮಾನ ಆರೋಪ. ಅನ್ಯತ್ರ ಅನುಭೂತಸ್ಯ ಅನ್ಯತ್ರ ಪ್ರತೀತಿ ಅನುಭವಿಮಾನ ಆರೋಪ. ಆ ಕುಸುಮದಲ್ಲಿ ಅನುಭವ ಮಾಡಲ್ಪಟ್ಟಂಥ ರಕ್ತದು ದ್ರವ್ಯ ಪಟದಲ್ಲಿ ಪ್ರತೀತಿ ಆಗ್ತದೆ. ಅದರಂತೆ ಸ್ಫಟಿಕದಲ್ಲಿ ಕೆಂಪು ಬಣ್ಣ, ರಕ್ತ ಪಟ, ಶಂಖ ಪೀತ. ವಾಸ್ತವಿಕ ಪೀತ ಬಣ್ಣ ಇಲ್ಲೇ ದ್ರವ್ಯದಲ್ಲೇ ಅನುಭವ ಮಾಡೋಣ ಇಲ್ಲೇ, ಪರಂತು ಅಲ್ಲಿ ಶಂಖದಲ್ಲಿ ಹೇಳ್ತಾನೆ. ಅನುಭವ ಮಾಡೋಣ ಇಲ್ಲಿ ಹೇಳಕತ್ತಾನ ಶಂಖದಲ್ಲಿ. ಇದಕ್ಕೆ ಅನುಭವಿಮಾನ ಆರೋಪದಲ್ಲಿ ಕುಂಡಿರ್ತದೆ, ಸ್ಮರಣಮಾನ ಆರೋಪದಲ್ಲಿ ಕುಂಡಿರೋದಿಲ್ಲ ಅಂತ ಹೇಳ್ದ. ಸಿದ್ಧಾಂತವಾಗಿ ಹೆಂಗದು ಅಂತ ಕೇಳಿದರೆ, ಜನ್ಮ ಮರಣ ವಾಸ್ತವಿಕವಾಗಿ ದೇಹದಲ್ಲಿ ಅದಾವೆ. ಜನ್ಮ ಮರಣ ದೇಹಕ್ಕೆ ಅದನೇ. ಇಲ್ಲಿ ಇವ ಅನುಭವ ಮಾಡ್ಯಾನ, ಪರಂತು ಆತ್ಮನ ಹೇಳಕತ್ತಾನ, ಆರೋಪ ಮಾಡ್ಲಕತ್ತಾನ. ಅವ ಸಾಯಮಲ್ಲ ಹುಟ್ಟಮಲ್ಲ, ಪರಂತು ಆತ್ಮ ಸಾಯ್ತಾನ ಹುಡ್ತಾನಂತ ಮಾಡ್ಯಾನ ಅನುಭವ ಇಲ್ಲಿ ಹೇಳಕತ್ತಾನ. अनुभूयमान जैसे शंख देशस्थ नेत्र में पित्त के अनुभूति की पीतिमा का संबंध ताकि शंख में प्रतीति हुए है, यह अनुभूयमान आरोप है. यह अनुभूयमान आरोप है. ठीक है. ಅಲ್ಲಿ ಅನುಭವ ಮಾಡೋಣ ಇಲ್ಲಿ ಹೇಳ್ಕತ್ತಾನ, ಅದಕ್ಕೆ ಅನುಭವಮಾನ ಆರೋಪ ಅಂತ ಅನ್ರಿ. सन्निहित पदार्थन के धर्म की अन्य में प्रतीतिता सारे अनुभवमान आरोप है. ಸನ್ನಿಹಿತ ಪದಾರ್ಥಗಳು ಸಮೀಪಿದ್ದಾಗ ಸನ್ನಿಹಿತ ಪದಾರ್ಥಗಳದೇ ಧರ್ಮದು ಬೇರೆ ಅಂದರೆ ದೂರ ಎಲ್ಲೋ ಬೆಳ್ಳಿ ಐತಿ ಇಲ್ಲ ಅಂತ ತಿಂಗಳು ಬರೋಲ್ಲ. ಆ ಸನ್ನಿಹಿತ ಸಂಬಂಧ ಇರಬೇಕು. ಅದಕ್ಕೆ ಸನ್ನಿಹಿತದ ಕತಾರೆ ಅತ್ಯಂತ ಸಮೀಪಕ್ಕೂ ಸನ್ನಿಹಿತ ಕೈ ಸನ್ನಿಹಿತ ಅದಕ್ಕತ್ತಾರೆ ಅನುಭವಮಾನ ಆರೋಪ. ಎದಕ್ಕತ್ತಾರೆ अरे व्यवधान शून्य सन्निहित स्वरूप से भिन्न होवे और संबंधी होवे ताकु सन्निहित कही. व्यवधान शून्य सन्निहित स्वरूप से भिन्न होवे और संबंधी होवे ताकु सन्निहित कहे. ठीक है. स्वरूप से भिन्न हो संबंधी होवे सो सन्निहित होवे. ಈಗ ಶಂಖಕ್ಕಿಂತಲೂ ಪೀತ ದ್ರವ್ಯ ಭಿನ್ನದ. ಶಂಖಕ್ಕಿಂತ ಆ ಪೀತ ದ್ರವ್ಯ ಭಿನ್ನ ಐತಿ. ಶಂಖಕ್ಕೆ ಸಂಬಂಧ ಐತಿ. ಅಲ್ಲಿ ಶಂಖಕ್ಕೆ ಈಗ ಸಂಬಂಧ ಐತಿ. ಅದಕ್ಕೆ ಪೀತ ರೂಪ ಆ ಪೀತ ದ್ರವ್ಯಕ್ಕೆ ಸನ್ನಿಹಿತ ಅನ್ಬೇಕು, ಸಮೀಪ. ಸಮೀಪ ಆಯ್ತಾ. ಗೊತ್ತಾಯ್ತಲ್ಲ ಸನ್ನಿಹಿತ. सन्निहित स्वरूप से भिन्न होवे और संबंधी होवे ताकु सन्निहित कहे. ಸ್ವರೂಪ ಅಂದರೆ ಆ ಯಾವ ಶಂಕರಕ್ಕಿಂತಲೂ ಅನುಭವಮಾನ ಅಂತ ಸ್ಮೃತಿ ವಿಷಯ ಅಲ್ಲ. शंकाहून पीत द्रव्य भिन्न आहे व शंकाला संबंधी आहे. ಶಂಕದಕ್ಕಿಂತಲೂ ಪೀತ ದ್ರವ್ಯ ಸ್ವರೂಪ ಸೇ ಭಿನ್ನ ಹೋಗಿ ಶಂಕದಕ್ಕಿಂತಲೂ ಭಿನ್ನ ಐತಿ ಮತ್ತು ಆ ಶಂಕಕ್ಕೆ ಸಂಬಂಧಿ ಐತಿ. ಅದಕ್ಕೆ ಪೀತ ರೂಪ ಪೀತ ದ್ರವ್ಯಕ್ಕೆ ಸನ್ನಿಹಿತ ಅನ್ಬೇಕು. सन्निहित पदार्थ के अनुभवमान आरोप है. प्रत्यक्ष अनुभव के विषय का आरोप होवे है. प्रत्यक्ष अनुभव ಮಾಡಿರ್ತಂತ ಮೊದಲು
ಆ ಅನುಭವ ವಿಷಯ ಆರೋಪ ಆಗುತ್ತದೆ. ಅದಕ್ಕೇನೆ ಸನ್ನಿಹಿತ ಪದಾರ್ಥಗಳ ಧರ್ಮದೇಹ ಅನ್ನದಲ್ಲಿ ಪ್ರತೀತಿ ಅನುಭವಿಮಾನ ಆರೋಪ. ಪ್ರತ್ಯಕ್ಷ ಅನುಭವದ ವಿಷಯ ಅನುಭವ ಮೊದಲು ಮಾಡಿರ್ಬೇಕಾಗ್ತದೆ. ಜನ್ಮ ಮರಣ ಇಲ್ಲಿ ಅನುಭವ ಮಾಡ್ಯಾನ ಜನ್ಮ ಮರಣ ಪ್ರತ್ಯಕ್ಷ ಅನುಭವ ಮಾಡೋಣ. ಸಾಹಿತ್ಯ ನೋಡ್ತೀನಿ ಅಂತ ಅನುಭವ ಮಾಡ್ಯಾನ. ಶರೀರದಲ್ಲಿ ಪ್ರತ್ಯಕ್ಷ ಅನುಭವ ಹುಟ್ಟು ಸಾಗುವ ಅನುಭವ ಮಾಡ್ಯಾನ, ಹೌದಿಲ್ಲ. ಪರಂತು ಆತ್ಮನಲ್ಲಿ ಹೇಳ್ಕತ್ತಾನೆ ಪ್ರತ್ಯಕ್ಷ ಅನುಭವಕ್ಕೆ ವಿಷಯಕ ಆರೋಪ ಅನುಭವಿಮಾನ ಆರೋಪ ಕೈ. ಪ್ರತ್ಯಕ್ಷ ಅನುಭವ ವಿಷಯ ಆರೋಪ ಅನುಭವಿಮಾನ ಆರೋಪ. ಪ್ರತ್ಯಕ್ಷ अनुभव विषय आरोप अनुभवमान आरोप। सन्निहित उपाधि में प्रत्यक्ष अनुभव की विषयता होवे। सन्निहित उपाधि में ही प्रत्यक्ष अनुभव की विषयता होवे। सन्निहित पदार्थदಲ್ಲೇ अनुभव ಮಾಡಲ್ಪಟ್ಟಂತ ವಿಷಯತಾ ತೋರುತ್ತೆ, ದೂರಿದ್ರೆ ತೋರಲ್ಲ. ಹೋವೆ ಹೈ ಅವರು ತಿಳಿದು ಇದೇನು ಇಲ್ಲಿ ಪರಂತರವಾಗಿ ಅನುಭವಿಮಾನ ಆರೋಪ ಹೇಳಿದರು. ಅನುಭವಿಮಾನ ಆರೋಪ ಹೇಳಿದರು. ಈಗ ಮುಗಿತದ ಅಲ್ಲಿಗೆ ಕೌನ್ಸ್ ಮಾಡಿರಿ. और जल में नीलता का अध्यास होवे सो स्मार्यमाण आरोप कहिए। ಜಲದಲ್ಲಿ ನೀಲ ಬಣ್ಣ, ಆಕಾಶದಲ್ಲಿ ನೀಲ ಬಣ್ಣ, ಇವು ಎಲ್ಲ ಸ್ಮಾರ್ಯಮಾಣ ಆರೋಪ, ಅಲ್ಲೆಲ್ಲ ಸಮೀಪದು. जल में नीलता का अध्यास होवे सो स्मर्यमाण आरोप कहिए। स्मर्यमाण कही स्मृति के विषय को स्मर्यमाण कहे। स्मृति के विषय को, स्मृति ज्ञान के विषय को स्मर्यमाण कहे। ಅದಕ್ಕೆ ಜಲದಲ್ಲಿ ನೀಲತಾ, ಆಕಾಶದಲ್ಲಿ ನೀಲರೂಪತಾ, ಇವೇನು ಅಧ್ಯಾಸವ ಇವು ಸ್ಮಾರ್ಯಮಾನ ಆರೋಪ. ಆಕಾಶದಲ್ಲಿ ಇವು ನೀಲ ಬಣ್ಣ ಸ್ಮಾರ್ಯಮಾನ ಆರೋಪ ಬ್ರಹ್ಮದ. ನೀಲ ಬ್ರಹ್ಮಕ ಅನುಭವ. ಈ ನೀಲ ಬ್ರಹ್ಮ ಏನೈತಲ್ಲ ಇದು ಅಲ್ಲಿ ಸಮೀಪ ಇಲ್ಲಿದು. ನೀಲ ಬ್ರಹ್ಮಕ ಅನುಭವಮಾನ ಆರೋಪ ಅನ್ನಬಾರ್ದು, ಕಿಂತು ಸ್ಮಾರ್ಯಮಾನ ಆರೋಪ ಅನ್ಬೇಕು. ಯಾಕಂದ್ರೆ ಅದು ಆಕಾಶದ ಸನ್ನಿಹಿತ ನೀಲರೂಪ ದ್ರವ್ಯ ಎರಡೂ ಇಲ್ಲ. ನೀಲ ದ್ರವ್ಯ ಸನ್ನಿಹಿತ ಐತಂಗೆ ಅಲ್ಲೇ ಐತೇನು ಇಲ್ಲ. ಅದಕ್ಕೆ ಇದಕ್ಕೆ ಅನುಭವಮಾನ ಆರೋಪ ಅನ್ನಬಿಡೋದು. ಕೇವಲ ಸ್ಮೃತಿ के विषय को स्मर्यमाण आरोप है। ಸ್ಮೃತಿ ಆಗ್ತದೆ ನೀಲ ಬಣ್ಣಿಂದು. ನೀಲ ಬಣ್ಣಲ್ಲಿ ಸಮೀಪ ಸನ್ನಿಹಿತ ಇಲ್ಲ. ಆಕಾಶ ಸಮೀಪ ಐತೇನು ಇಲ್ಲ. ಅದಕ್ಕೆ ಆ ಆಕಾಶದಲ್ಲಿ ತೋರುವ ನೀಲವಣ್ಣ, ಜಲದಲ್ಲಿ ತೋರುವ ನೀಲವಣ್ಣ ಇದು ಅನುಭವಮಾನ ಆರೋಪ ಇಲ್ಲ, ಕಿಂತು ಸ್ಮರ್ಯಮಾಣ ಆರೋಪ ಇರುತ್ತದೆ. ನೀಲ ಎಲ್ಲಿತ್ತು ಈ ಸ್ಮರ್ಯಮಾನ ಆರೋಪ ಕೈ. ಈಗ ಅವು ಯದ್ಯಪಿ ಏನು ಅಂತಾನೆ, ಯದ್ಯಪಿ ಜಲ ಅಂದರೆ ನೀಲ, ಜಲದಲ್ಲಿ ನೀಲ, ಜಲದಲ್ಲಿ ನೀಲ ಬಣ್ಣ ಸ್ಮರ್ಯಮಾಣ ಆರೋಪ ಅಂತ ಹೇಳ್ಕೊತೀವಿ ನೀವು. ಅವೇನಂತಾನೆ, ಒಂದು ವೇಳೆ ಯದ್ಯಪಿ ಜಲ ಆಧಾರ ಭೂಮಿ ನೀರು ಹೋಗಿ, ಈ ಒಂದೊಂದು ಭೂಮಿಗಳು ಕೆಂಪು ಇರ್ತಾವೆ, ಕೆಂಪ ಎಲ್ಲ ಮಡ್ಡಿಗೆ ಕೆಂಪು. ಮತ್ತು ಆ ಕೆಂಪು ಬಣ್ಣಿಂದು ನೀರು ಕೆಂಪೆ ಕಾಣಿಸ್ತಾವೆ. ಒಂದೊಂದು ಕರ್ಗ ಜಮೀನು ಇತ್ತಲ್ಲ ಒಳಗೆಲ್ಲ ಕರ್ಗೆ ಕಾಣಿಸ್ತವೆ. ಜಮೀನು ಮೇಲಿಂದ ಅವಲಂಬನೆ ಇರ್ತವೆ. ಜಮೀನು ಮೇಲಿಂದು ಏಕದಮ್ ಖಟಕಿತ್ತಲ್ಲ ಅಲ್ಲಿ ನೀರು ಸ್ವಚ್ಛ ಕಾಣಿಸ್ತವೆ. ಒಳಗೆ ಮಣ್ಣು ಹತ್ತಂದ್ರೆ ಕರ್ಗ ಕೆಂಪು ಅಂದರೆ ನೀರಾದರೂ ಕೆಂಪು ಹತ್ತದಲ್ಲ ಅಂತ ಯದ್ಯಪಿಕಾರದ ಅಭಿಪ್ರಾಯ ಇದೆ. ಜಲಕ ಆಧಾರ ಭೂಮಿ ನೀಲ ಹೋವೆ ಅಥವಾ ನೀಲ ಮೃತ್ತಿಕಾ ಮಿಶ್ರಿತ ಜಲ ಹೋವೆ. ತಾ ತೋ ಅಲ್ಲಿ ಏನು जल में भी नीलता अध्यास, जल में ता तो जल में भी नीलता अध्यास अनुभवमान आरोप संभव है. ಅದು ಸಮೀಪ ಅಲ್ಲೇ ಇತ್ತಪ್ಪ ಅಂದರೆ ಅದು ಅನುಭವ ಮ್ಯಾಲ ಹಂಗೆ ಅಲ್ಲೇ ಸನ್ನಿಹಿತ ತಿಳಿದಿರಲ್ಲ. ಹಂಗೆ ಕದಾಚಿತ ನೀಲ ಮಿಶ್ರಿತ ಜಲ ಇತ್ತು, ಜಲ ಆಧಾರಕ ಭೂಮಿ ಜಲ ಕದಾಚಿತ ನೀರಿತ್ತು. ಅಂಥ ಸ್ಥಳದಲ್ಲಿ
ಅಲ್ಲಿ ಅನುಭವಿಮಾನ ಆರೋಪೇ ಸಂಭವಿಸುತ್ತದೆ. ಅನುಭವಿಮಾನ ಆರೋಪ ಸಂಭವಿಸುತ್ತದೆ. ಅದಕ್ಕೆ ಇವ್ರು ಏನಂತಾರೆ, ಧವಲ ಭೂಮಿ, ಧವಲ ಅಂದ್ರೆ ಪಾಂಡ್ರ, ಬಿಳಿದು, ಹಾಂ, ಭೂಮಿಸ್ಥ ನಿರ್ಮಲ ಜಲಮೇ, और आकाश में नीलताकाश स्मर्यमाण आरोप है. एकदम ಶುಭ್ರ ಇದ್ದು ಅದೇ ಹೇಳಿ ಕಟ್ಕಾಳು ಇತ್ತಪ್ಪ ಅಂದ್ರೆ ಅಂಥ ಸ್ಥಳದಲ್ಲಿನೇ ನೀರು ಒಳಗೆ ಆಕಾಶ ಇರ್ತದೆ. ಆಕಾಶದಲ್ಲಿ ನೀಲ ನಿರ್ಮಲ जल में आकाश के नीलताकाश स्मर्यमाण आरोप है. धवल भूमिस्थ निर्मल जल में और आकाश में नीलता का स्मर्यमाण आरोप है. इस स्थान में ಇವೆರಡು ಸ್ಥಾನದಲ್ಲಿ ಆಕಾಶದಲ್ಲಿ ಜಲ ಧವಲ ಭೂಮಿ, ಹಾಂ, ಧವಲ ಭೂಮಿಯ ಆಕಾಶದಲ್ಲಿ नील रूप संबंध का अधिष्ठान गोचर चाक्षुष वृत्ति का अंगीकार नहीं होने से परंपरा से भी नेत्र का उपयोग संभव नहीं. ಏನು ಹೇಳೋಣ, ಅಲ್ಲೇನೋ ಅಲ್ಲಿದಲ್ಲಿ ತೋರ್ಗತ್ತದಂದ್ರೆ ಅಧಿಷ್ಠಾನ ಸಂಬಂಧ ಐತಿ. ಈ ಯಾವ ಸ್ಮರ್ಯಮಾಣ ಆರೋಪ ಅದಲ್ಲ, ಈ ಸ್ಥಳದಲ್ಲಿ ನೀಲ ರೂಪ ಏನದು ಸಂಸರ್ಗ, इस स्थान में नील रूप ಮುಂದೆ ಏನು ಒಳಗೋಗಿರ್ಬೇಕು ಭಾಳ. ಅಧಿಷ್ಠಾನ ಗೋಚರಿಗಿಂತ ನೀಲ ರೂಪ ಏನಿದೆ ಮೊದಲು ಸಂಸರ್ಗಿ ಅಂದರೆ ಸಂಬಂಧಿ, ಸಂಸರ್ಗಿ ಸಂಬಂಧಕ್ಕೆ, ಸಂಸರ್ಗಿ ಅಂದರೆ ನೀಲ ರೂಪ ಸಂಬಂಧಕ್ಕೆ अधिष्ठान गोचर चाक्षुष वृत्ति का अंगीकार नहीं. ಆ ಸ್ಥಾನದಲ್ಲಿ ನೀಲ ರೂಪ ಸಂಬಂಧ, ನೀಲ ರೂಪ ಆ ಪೀತ ರೂಪದ ಸಂಬಂಧ ಶಂಕದಲ್ಲಿ ಹೇಳುತ್ತೇವೆ. ಪೀತ ರೂಪದು ಮೊದಲ ಶಂಕದಲ್ಲಿ ಸಂಬಂಧ ಹೇಳ್ತೇವೆ. ಅಂದರೆ ಪೀತದ ಅಲ್ಲಿ ಅಧ್ಯಾಸ ಹೇಳಿದ್ಮೇಲೆ ಪೀತದ ಸಂಬಂಧದ ಜ್ಞಾನ ಆಯಿತು. ಅಂದಮೇಲೆ ಪರಂಪರಾ ನೇತ್ರದ ಉಪಯೋಗಗಳಿಂದ ಚಾಕ್ಷುಷ ವೃತ್ತಿ ಸಂಭವಿಸ್ತೈತಿ ಅಂತ ಹೇಳಿದವ. ಇಲ್ಲಿ ಆ ನೀಲ ಬಣ್ಣ ಅದೇನು ಸಂಬಂಧ ಐತೇನು? ಇಲ್ಲ. ಅಲ್ಲಿ ನೀಲ ಬಣ್ಣ ಆಕಾಶದಲ್ಲಿ ನೀಲ, ಧವಲ ಭೂಮಿ ಸ್ವಚ್ಛ ನೀರು ಇದ್ದಾಗ ಅಂಥ ಸ್ಥಳದಲ್ಲಿ ಆ ನೀಲ ರೂಪ ಸಂಬಂಧಿ ಹೇಳಿದ್ರೆ ಅಧಿಷ್ಠಾನ ವಿಷೀಕರಿಸುವಂಥ ಚಾಕ್ಷುಷ ವೃತ್ತಿಗೆ ಅಂಗೀಕಾರ ಇಲ್ಲ. ಚಾಕ್ಷುಷ ವೃತ್ತಿಗೆ ಅಂಗೀಕಾರ ಇಲ್ಲ. ಇಲ್ಲಂದ್ರೆ ಏನು, ಆಕಾಶ ನೇತ್ರೇಂದ್ರ ಪ್ರತ್ಯಕ್ಷ ಆಗಲ್ಲ ಒಂದು. होने से परंपरा से भी नेत्र का उपयोग संभव नहीं. हाँ, क्या थे उक्त अध्यास में, उक्त अध्यास अंदर व्याडे, हाँ, धवल भूमिस्थ आकाश में ನೀಡ್ತಾ ಅಲ್ಲ ಅನುಭವ ಕಡೆ ಹೋಗ್ಬಿಡ್ತಿದೆ. ಸ್ಮರ್ಯಮಾಣ ಆರೋಪದಾಗ ನಿಮ್ಮದು ಸಂಭವಿಸಿದ ಹೇಳ್ತಾನೆ. ಅನುಭವ ವಿಮಾನ ನೀವು ಹೇಳಲ್ಪಟ್ಟಂಥ ಶಂಕದಲ್ಲಿ ಪೀತ ಅಧ್ಯಾಸ, ಪೀತದ ಸಂಬಂಧ, ಪೀತ ಆ ಶಂಕದಲ್ಲಿ ಹೇಳೋಣದಿಂದ ಪರಂಪರಾದಿಂದ ಆದರೂ ಕೂಡ ಅಲ್ಲಿ ನೇತ್ರದ ಉಪಯೋಗ ಇರೋಣದ್ರದಿಂದ, ನೇತ್ರಗಳು ಇರೋಣದಿಂದ ಶಂಕಪೀತಂ ಚೆಸ್ ಪಶ್ಯಾಮಿ ಹಿಂಗೆ ಅನುವ್ಯವಸಾಯನೂ ಆಗ್ತದೆ, ನೇತ್ರದ ಉಪಯೋಗನೂ ಸಂಭವಿಸ್ತು ಅಂತ ಹಿಂಗೆ ಮ್ಯಾಲೂ ಉದಾಹರಣೆದಾಗ ನೀವು ಹೇಳಿದ್ರು ಕೂಡ ಇದು ನಿಮ್ಮದು ಎಲ್ಲಿ ಸಂಭವಿಸ್ತೈತಿ? ಪಕ್ಕ ಅನುಭವಿಮಾನ ಆರೋಪದಲ್ಲಿ ಅಷ್ಟೇ ಸಂಭವಿಸ್ತೈತಿ ನಿಮ್ಮ ಉದಾಹರಣೆ. ಸ್ಮರ್ಯಮಾಣ ಆರೋಪದಲ್ಲಿ ಸಂಭವಿಸೋದಿಲ್ಲ ಅಂತ ಧರ್ಮಜ್ಞಾನವಾದಿಗಳಿಗೆ ಉಪಾಧ್ಯಾಯ ಹೇಳಕತ್ತಾನೆ. ಅಲ್ಲಿದೆ ತೋರ್ಲಕತ್ತದ. ಅನುಭವ ಮಾಡ್ಯಾನ ಒಂದರಲ್ಲಿ ಪೀತ ಬಣ್ಣ ಕಣ್ಣಾಗ ಅನುಭವ ಮಾಡ್ಯಾನ, ಇಲ್ಲಿ ಹೇಳಕತ್ತಾನ. ಅನುಭವ ಮಾಡ್ಯಾನ ಒಂದು, ಹೇಳಕತ್ತಾನ ಒಂದು ತವಲಿ. ಇದು ಏನೋ ಅನುಭವಿಮಾನ ಆರೋಪ ಸಂಭವಿಸ್ತು. ಸ್ಮರ್ಯಮಾಣ ಆರೋಪದಲ್ಲಿ ಮಾತ್ರ ಎರಡೂ ಉದಾಹರಣೆಗಳಲ್ಲಿ ಆ ನೀರಿಂದು ಸಂಬಂಧ ಧವಲ ಭೂಮಿಸ್ಥದಲ್ಲಿ ನೀರು ಬಣ್ಣ ಅಲ್ಲಿ ಇಲ್ಲ. ಅದೇನು ಆಕಾಶದಲ್ಲಿ ನೀರು ತೋರ್ತಾ, ನೀರು ಪ್ರತ್ಯಕ್ಷ ಅಲ್ಲಿ ಸಂಬಂಧ ಅದ ನೀರು. ಅದಕ್ಕೆ ಈ ಎರಡು ಉದಾಹರಣೆಗಳಲ್ಲಿ ನಿಮ್ಮದು ಆ ನೀಲ ಸಂಬಂಧಿ ಹೆಂಗೆ ಪೀತ ಸಂಬಂಧಿ ಶಂಕ, ಪೀತ ಸಂಬಂಧಿ ಅದು ಪೀತ ಬಣ್ಣ ಆಗ್ತದೆ. ಈಗ
ಪಿತ್ ಸಂಬಂಧಿ ಶಂಕ ಎರಡು ಕೂಡ್ಕೊಂಡೇವು. ಕೆಂಪು ಬಣ್ಣ ಮತ್ತು ಸ್ಫಟಿಕ ಎರಡು ಕೂಡ್ಕೊಂಡೇದವು. ಹಾಗೆ ಇಲ್ಲಿ ನೀವು ನೀರು ಬಣ್ಣ ಆಕಾಶ ಕೂಡ್ಕೊಂಡಿಲ್ಲ. ಅದಕ್ಕೆ ಈ ಯಾವ ಸ್ಮಾರಮಾಣ ಆರೋಪದಲ್ಲಿ ಆ ನೀಲ ಸಂಬಂಧಿ ಅಧಿಷ್ಠಾನನ್ನು ವಿಷೀಕರಿಸುವಂಥ ಚಾಕ್ಷುಸ್ವೃತ್ತಿದ ಅಂಗೀಕಾರ ಆಗದೇ ಇರೋಣದಿಂದ ಪರಂಪರಾದಿಂದನೂ ಕೂಡ ಅಧ್ಯಾಸ ಸಂಭವಿಸುವುದಿಲ್ಲ, ನೇತ್ರದ ಉಪಯೋಗ ಸಂಭವಿಸುವುದಿಲ್ಲ. ಪರಂಪರಾದಿಂದನೂ ಕೂಡ ನೇತ್ರದ ಉಪಯೋಗ ಸಂಭವಿಸಲಿಲ್ಲ. ಯಾತೆ ಉಕ್ತ अध्यास में चाक्षुषत्व प्रतीति धर्मी ज्ञानवादी के मत में संभवे नहीं. ಉಕ್ತ ಅಧ್ಯಾಸ ಅಂದರೆ ಅಡ್ಯಾಧ್ಯಾಸ ಗೌರ ಚಾಕ್ಷುಸತ್ವದ ಜ್ಞಾನ ಧರ್ಮೀ ಜ್ಞಾನವಾದಿಗಳ ಮತದಲ್ಲಿ ಸಂಭವಿಸಲಿಲ್ಲ. ಯಾಕೆ ಸಂಭವಿಸಲಿಲ್ಲ ಮತ್ತು ಹೇಳ್ತಾನೆ, ಅಧ್ಯಸ್ಥ ಪದಾರ್ಥಕ್ಕೂ धर्मी ज्ञानवादी के मत में साक्षी भाष्य माने है. ನೀವು ಅಧ್ಯಸ್ಥ ಪದಾರ್ಥಕ್ಕೆ ಧರ್ಮಿ ಜ್ಞಾನವಾದಿಗಳು ಸಾಕ್ಷಿ ಭಾಷೆ ಅಂತೂ ಒಪ್ಪಿರಿ, परंतु उपाध्याय के मत में अध्यस्थ पदार्थ की ऐन्द्रिक वृत्ति है. कहते उक्त अध्यास में भी चाक्षुषत्व प्रतीति मेरे मत में संभव है. बतन साहब कहते हैं ना इंद्रिय वृत्ति, इंद्रिय अंदर हाँ इंद्रिय जन प्रत्येक विवेक दोष ಐತಿ ಇಂದ್ರಿಯ ಸಂಬಂಧ ಇಂದ್ರಿಯಕತ್ತು. ಪರಂತು ನೀವು ಆ ಯಾವ ಅಧ್ಯಾಸ ಜ್ಞಾನದಲ್ಲಿ ಅಧ್ಯಸ್ಥ ಪದಾರ್ಥ ಧರ್ಮೀ ಜ್ಞಾನವಾದಿಗಳು ಸಾಕ್ಷಿ ಭಾಷೆ ಅಂತ ಒಪ್ಪಿರಿ. ಅಲ್ಲದೆ ಇಂದ್ರಿಯ ಸಂಬಂಧ ಇಲ್ಲ, ಇಂದ್ರಿಯ ಸಂಬಂಧ ನೀವು ಸಾಕ್ಷಿ ಭಾಷೆ ಅಂತ ಒಪ್ಪಿರಿ. ನಾನು ಮಾತ್ರ ದೋಷಯುಕ್ತ ಇಂದ್ರಿಯದಿಂದಲೂ ಕೂಡ ಆ ಅಧ್ಯಸ್ಥ ಪದಾರ್ಥ ಸಂಬಂಧ ಐತಿ, ಅದು ನನ್ನ ಮತದಲ್ಲಿ ಸಂಭವಿಸ್ತು, ನಿಮ್ಮ ಮತದಲ್ಲಿ ಸಂಭವಿಸಲಿಲ್ಲ. ತಿಳಿತಾ ಚಾಕ್ಷುಷ ಪ್ರತೀತಿ ಸಂಭವಿ. ಈಗ ಅದು ಕೌನ್ಸ್ ಮಾಡೋದು ಮುಗಿತದು. ಹಾಂ ಹಾಂ ಈಗ ಇನ್ನೂ ಹೇಳ್ತಾನ. ಹಾಂ ಇನ್ನೊಂದು स्तन के मधुर दुग्ध में जो बालक को तिक्त रस का भ्रम होवे. स्तन के मधुर दुग्ध में जहाँ स्थानिक आज शेवट अक्षर ಹೇಳ್ತಾ ಬರಿ ಫಕ್ತ. स्तन के मधुर दुग्ध में जहाँ यदि ಬಾಲಕಂಕು ತಿಕ್ತರಸ್ಕ ಭ್ರಮ ಹೋವೆ. ಈಗ ಹುಡುಗ ಮಲಿ ಹಾಲು ಕುಡಿಯುವಾಗ ಹಾಲು ಮಧುರ ಇರ್ತಾವೆ, ಮಲಿ ಹಾಲು ಮಧುರ ರುಚಿನೇ ಇರ್ತಾವೆ. ಪರಂತು ಆ ಹುಡುಗನಿಗೆ ಏನಾಯಿತು, ತಿಕ್ತ ಖಾರ. ಈ ತಾಯಿಯರು ಭಾಳ ಖಾರ ನೋಡ್ರಂದ್ರೆ ನಮ್ಮ ಹಾಲನ್ನು ಖಾರ ಹತ್ತವ ಹಿಂಗೆ ಹೇಳ್ತಾರೆ. ಅನುಭವ ಮಾಡಿಲ್ಲ, ಅನುಭವ ಮಾಡಿದೆವು पण ನಮಗೆ ಗೊತ್ತಿಲ್ಲ. ಯಾಕೆ ಹಾಲು ಕುಡಿಯೋದಲ್ಲ ಕೂಸ, ಹಾಲು ಯಾಕೆ ಮಲಿನೇ ಹಿಡಿಯೋದು. ಈ ಮುಂಜಾನೆ ಏನು ತಿಂದಿದ್ದಾನೆ ಮೆಣಸಿನ್ಕಾಯಿ ಅಂತ ಹಾಲು ಹಾಕಿ ಅದು ಕೂಸಿ ಖಾರ ಹತ್ತಲಿಕ್ಕೆ ಅಂದು ಯಾರು ತಿನ್ನಬೇಡ ಹಂಗೆ ಭಾಳ ತಿನ್ನಬೇಡ ಖಾರ ಆ ಥರ ಖಾರ ಭಾಳ ತಿನ್ನಬೇಡ, ಖಾರ ಭಾಳ ತಿನ್ನಬೇಡ. ಕೂಸ ಹಾಲು ಕುಡಿಯಲಾಗಿದೆ ಅಂದ್ರೆ ನೀನು ಖಾರ ಭಾಳ ತಿಂದಿದ್ದೇನೆ. ಹಾಲ ಅದು ಬಾಲಕಕ್ಕೂ ವಾಸ್ತವಿಕ ಬಾಲಕದಿಂದ ಏನು ಅಷ್ಟು ಇದು ಇಲ್ಲ, ರೋಗ ಅಂದ್ರೆ ಬಾಯಿ ಬಂದದು ಅಥವಾ ಹೆಂಗೆ ಸಕ್ರೆಯಲ್ಲಿ ಕೈ ಆಗೋದು ಹಿಂಗೇನಿಲ್ಲ. ಬಾಲಕಂಕು ಬಾಲಕಂಕು ತಿಕ್ತ ಅಂದರೆ ಕೈ ಕಡವಟು ತಿಕ್ತ ರಸ್ಕ ಬ್ರಹ್ಮೋವೆ ತಿಸ್ ಸ್ಥಾನಮೇ. ಈ ಸ್ಥಾನದಲ್ಲಿ ಈಗ ಅದು ಉದಾಹರಣೆ ಮುಗಿತು, ಸ್ಮಾರ ಎಲ್ಲ ಆಯಿತು. ಈಗ ಇಲ್ಲಿ ಮತ್ತು ನಾವು ಏನಂತಾನೆ, ಯಾರು ಉಪಾಧ್ಯಾಯ ನಿಮ್ಮ ಯಾವ ಅಧಿಷ್ಠಾನದ ಅಧ್ಯಾಸ ಆಗಬೇಕಾಗಿದ್ದರೆ ಅಧಿಷ್ಠಾನದ ಮೊದಲು ಇದ್ಮಾಕಾರ ವೃತ್ತಿ ಆಗುತ್ತದೆ. ಆ ಇದ್ಮಾಕಾರ ವೃತ್ತಿ ಉಪಚೇತನ ಸರ್ಪಕ ಅಧ್ಯಾಸ ಕಾರಣ. ಅಧಿಷ್ಠಾನ ಮೊದಲು ಇದ್ಮಾಕಾರ ವೃತ್ತಿ ಆಗಬೇಕಲ್ಲ. ಹಾಂ ಅಂದರೆ ಇಂದ್ರಿಯ ಹೋಗಿ ಸಂಬಂಧ ಆದಮೇಲೆ ಯಜ್ಮಾಕಾರ ವೃತ್ತಿ ಇಂದ್ರಿಯಜನ್ಯ ಹೇ ಪ್ರಮಾಯ ಅಂತ ಹೇಳಿದ್ವಿ. ಅದಕ್ಕೆ ಈ ದೃಷ್ಟಾಂತ ಒಳಗೆ
ಯಾವ ದೃಷ್ಟಾಂತ ಸ್ತನಕ್ಕೆ मधुर दुग्ध में जहाँ बालकं को तिक्त रस का भ्रम होवे ಸಣ್ಣ ಹುಡುಗನಿಗೆ ಆ ಮಧುರ ದುಗ್ಧದಲ್ಲಿ ಕಹಿ ರಸದು ಅಭ್ಯಾಸ ಆಗುವುದು ತಹ ಕರೆದಿಲ್ಲ ಆಗಳ ಈಗ ठीक है ब्रह्म हुए तीसरे स्थान में यानी तीसरे स्थान में मधुर दुग्ध अधिष्ठान है आ स्थानದಲ್ಲಿ मधुर निम्मली र आदिಲ್ಲ ಅಲ್ಲ ಮಧು ರ ಆದೆ ನಿಮ್ಮಲ್ಲಿ ರ ಮಾಡ್ಬಿಟ್ಟು ನಡ್ಬಾರ್ದು ಮಧುರ ಮಧು ದುಗ್ಧ ಅಂತ ರ ಬರೀ ಒಂದೇ ಈ ಸ್ಥಾನದಲ್ಲಿ ಮಧುರ ದುಗ್ಧ ಅಧಿಷ್ಠಾನ ಹೈ ಆಯ್ತಾ ಮಧುರದು ಹಾಲ ಅಧಿಷ್ಠಾನ ಇರುತ್ತದೆ ರುಚಿ ಹಾಲ ಅಧಿಷ್ಠಾನ ಇರುತ್ತದೆ द्रव्य ग्रहण में रसनेन्द्रिय की योग्यता के अभाव से रसनेन्द्रियದು ಯೋಗ್ಯತಾ ಅಭಾವದಿಂದ ಯಾಕೆ ಏನು ಹೇಳಿ ರಸ ಏನಿದು ಚೆನ್ನಾಗಿ ಓದ್ರಿ ಸುಮ್ಮಂಗೆ ಏನು ಹೇಳು ಏನಂತ ನಾವು ಹಾಂ रसनेन्द्रिय की योग्यता के अभाव से ಇಷ್ಟೇ ಹೇಳ್ಬೇಕು अधिष्ठान है ಮುಂದೆ ಅಲ್ಲಿ द्रव्य ग्रहण में रसनेन्द्रिय की योग्यता के अभाव से ಅಂದ್ರೆ ಏನು ನ್ಯಾಲಿಗೆ ಇಂದ್ರಿಯದ ಇದು ದ್ರವ್ಯ ಗ್ರಹಣದ ಹಾಲು ಗ್ರಹಣ ಮಾಡುವುದು ಯೋಗ್ಯತೆ ಅಭಾವ ಹಾಲಿಗೆ ಅದು ಕಟು ಹಾಲು ತೊಗೊಳ್ಳುವಂತ ಯೋಗ್ಯತೆ ಅಭಾವ ಕಟೂರ ತಿಕ್ಕ ಅಲ್ರಿ ಒಂದು ಸೆಕೆಂದಾಗ ನಿಮ್ಗೆ ನೀವು ಪಡಿಬೇಕು ಏನು ಎರಡು ಇಂದ್ರಿಯಗಳು ನೇತ್ರೇಂದ್ರಿಯ ತ್ವಾಚೇಂದ್ರಿಯ ಗುಣಸಹಿತ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೋತಾವೆ ಮೂರು ಇಂದ್ರಿಯಗಳು ಏನಿದ್ದಾವಲ್ಲ ಅವು ಕೇವಲ ಗುಣದಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳೋದೇ ಇಲ್ಲ ಮತ್ತು ಇದು ಹೇಳಬೇಕಿಲ್ಲ ನೇಮ ಮೇನ್ ರೂಪ ಆ ಕಡೆ ಅದು ಆ ಕಡೆ ಹೋಗ್ಬಿಡೋದು ರೂಪ ಅದಕ್ಕೆ ಹೋಗ್ಬಿಡೋದು ನೇತ್ರೇಂದ್ರಿಯ ತ್ವಾಚೇಂದ್ರಿಯ ಗುಣಸಹಿತ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೋತಾವ ಗುಣಸಹಿತ ಏನು ಇದು ರೂಪ ಗುಣದ ಇದು ಪೇನ್ ದ್ರವ್ಯ ರೂಪ ಸಹಿತ ಗುಣದು ಗುಣಸಹಿತ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೋತಾವ ಫಕ್ತ ಮೂರು ಇಂದ್ರಿಯ ಏನಿದ್ದಾವಲ್ಲ ಜೀವ ಇಂದ್ರಿಯ ನಾಸಿಕೇಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ ಇವು ಮೂರು ಕೇವಲ ಗುಣದಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವೆ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳೋದೇ ಇಲ್ಲ ಆಯಿತು ಅದನ್ನು ಹೇಳಕತ್ತ ನಾವು ಹೇಳಮಿದ್ದಾನೆ ಈಗ ಮುಂದೆ ಅದಕ್ಕೆ ಮುಂದಿನ ಹೇಳ್ತಾರೆ ಕರೆ ರಸನೇಂದ್ರಿಯದು ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳೋದು ಯೋಗ್ಯತೆ ಅದ್ರಾಗಿಲ್ಲ ಹಾಲ ಮಧುರ ದುಗ್ಧ ಅಲ್ಲಿ ಅಧಿಷ್ಠಾನ ಅಂತ ಹೇಳಕತ್ತೀರಿ ಅಧಿಷ್ಠಾನದ ಪ್ರತ್ಯಕ್ಷ ಮಾಡ್ಕೊಳ್ಳೋಕೆ ನೇತೇಂದ್ರಿಯ ಹ್ಯಾಂಗೆ ಪ್ರತ್ಯಕ್ಷ ಹಂಗೆ ಈ ರಸನೇಂದ್ರಿಯ ಪ್ರತ್ಯಕ್ಷ ಮಾಡ್ಕೊಳ್ಳೋಲ್ಲ ಯಾಕೆ ರಸನೇಂದ್ರಿಯ ಗ್ರಹಣ ಮೇ ನೋಡ್ರಿ ಚಾಕ್ಷುಷ್ ತೊಗೊಬೇಡ್ದು ಈಗ ಸದ್ಯ ಹಾಲು ಇದಕ್ಕೆ ಹಾಲು ಇದಕ್ಕೆ ಹಾಲು ಇದಕ್ಕೆ ಇದಕ್ಕೆ ಸಂಬಂಧ ಹಾಲ ಮತ್ತು ಇದರದ್ದೇ ಹೇಳ್ಬೇಕೀಗ ಕಟು ಕೈಯಿಂದ ಆಗ್ತದೆ ರೀ ಕೈಯಿಂದ ಆಗ್ತದೆ ಪಣ ದ್ರವ್ಯದ ಪ್ರತ್ಯಕ್ಷ ಆಗ ಈಗ ಅದೇ ಹಾಂ ಈಗ ನೀವು ಪ್ರತ್ಯಕ್ಷ ಪ್ರಮಾಣದ ಹೋಗ್ಯದಿದು ಭಾಳ ಚೆನ್ನಾಗಿ ಹೇಳ್ಯದಲ್ಲಿ ಹಾಂ ಈಗ ಮಾಹಿತಿ ತಿಲ್ಲಗೈತೆ ನೀವು ಏನ್ರಿ ಯಾನ್ ಬಿ ದ್ರವ್ಯ ಯಾನ್ ಬಿ ತಿಲ್ಲಮ್ಮ ಮಾವಿನ ಹಣ್ಣು ತಿಲ್ಲಿ ಜಾಂಬಳು ತಿಲ್ಲಿ ತಿನ್ನುವಾಗ ಇದು ಮಾವಿನ ಹಣ್ಣು ಅಂತ ಜ್ಞಾನ ಅದಕ್ಕೆ ಆಗಲ್ಲ
ಫಕ್ತ ರುಚಿ ಅದ ಹುಳಿ ಅದ ಹೇಳ್ತದೆ. ರುಚಿ ಅದ ಹುಳಿ ಅದ ಪಣಿ ಇದು ಏನದ ಅದಕ್ಕೆ ಗುರ್ತ ಅದು ದ್ರವ್ಯದ ಗ್ರಹಣ ಮಾಡುವ ಯೋಗ್ಯತೆ ಅದ್ರಾಗಿಲ್ಲ. ಇವು ಇವೆಲ್ಲ ಸ್ವಲ್ಪ ಓದೋ ಜೊತೆ ಪಟಕ್ನ ಹೊಳಿಬೇಕು. ಯಾನು ಸೋಪ ಯೋಗ್ಯತೆ ಕ್ಯಾ ಭಾವ ಮೇ ದ್ರವ್ಯ ಗ್ರಹಣದಲ್ಲಿ ರಸನೇಂದ್ರಿಯದು ಉಪಯೋಗ ಇಲ್ಲ. ಯಾಕೆ ಅರೆ ಅದು ದ್ರವ್ಯ ಗ್ರಹಣ ಮಾಡೋದೇ ಇಲ್ಲಲ್ಲ, ಅದು ದ್ರವ್ಯ ಗ್ರಹಣ ಮಾಡೋದೇ ಇಲ್ಲ. ಫಕ್ತ ಗುಣದ ಅಟ್ಟೆ ಗ್ರಹಣ ಮಾಡ್ತದೆ, ಗುಣದ ಅಟ್ಟೆ ಗ್ರಹಣ ಮಾಡ್ತದೆ, ದ್ರವ್ಯದ ಗ್ರಹಣ ಮಾಡೋದೇ ಇಲ್ಲ. ಅದು ದ್ರವ್ಯದ ಗ್ರಹಣ ಮಾಡೋದೇ ಇಲ್ಲರಿ, ಅದು ನೇಮ ಅದದು. ಎರಡು ಇಂದ್ರಿಯಗಳೇ ದ್ರವ್ಯದ ಗ್ರಹಣ ಮಾಡುತ್ತವ. ಇದು ವಿಚಾರ ಸಾಗರ 2ನೇ ತರಂಗದ ಭಾಳ ವಿಸ್ತಾರ ಹೇಳಿರೋದು. ವಿಚಾರ ಸಾಗರದಲ್ಲಿ ನೇತ್ರ ಮತ್ತು ತ್ವಾಚ 3 ಇಂದ್ರಿಯಗಳೇ ದ್ರವ್ಯದ ಗ್ರಹಣ ಮಾಡ್ತವೆ. ಆಯ್ತಾ? ಇನ್ನು ಪ್ರತ್ಯಕ್ಷ ಪ್ರಮಾಣದಾಗ ಪ್ರತ್ಯೇಕ ಒಂದೊಂದು ಇಂದ್ರಿಯಗಳದು, 5 ಇಂದ್ರಿಯಗಳದು ಹೇಳುವ ನೋಡ್ರಿ. ಭಾಳ ಚೆನ್ನಾಗಿ ಹೇಳಿ ನೋಡ್ರಿ ದೃಷ್ಟಾಂತ. ठीक है। एवं इंद्रिय के अभाव से मधुर दुग्ध के ज्ञान में तो रसन इंद्रिय का उपयोग संभव ही नहीं। मधुर हालिನ ಜ್ಞಾನ ಅಲ್ಲೇನು ರಸನಿ ಇಂದ್ರಿಯದು ಉಪಯೋಗ ಸಂಭವಿಸುವುದೇ ಇಲ್ಲ. ರಸನೇಂದ್ರಿಯದ ಉಪಯೋಗ ಸಂಭವಿಸುವುದಿಲ್ಲ. मधुर दुग्ध के ज्ञान में तो रसन इंद्रिय का उपयोग संभव ही नहीं। पता जानता ನಿಮಗೆ ಏನು ಗೊತ್ತೈತೆ ಹೇಳೋಣ. ಏನು ಮತ್ತೆ ಓದಿ ಹೇಳ್ರಿ. मधुर दुग्ध के ज्ञान में तो रसनेंद्रिय का उपयोग संभव है। क्यों संभव नहीं? हालेನು ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ, ಮಾಡ್ಕೊತಾನೆ ಯಾರ ಕಾಂಟೆಕ್ಸ್ಟ್ ಅವರ ಜ್ಞಾನವಾಗಿ ಜ್ಞಾನ ಗೋಚರ ಐತಿ ಗೊತ್ತಿ ಹೋಗಿ ಸಾಕ್ಷಿ. ಈಗ ನೋಡ್ರಿ, ನಿಮ್ಗೆ ಎಷ್ಟು ಸಹ ಉದಾಹರಣೆಗಳು ಇಂಥವು ಹಿಂದೆ ಒಂದು 2-3 ಸಲ ಹಿಂದೆ ಹೋಗ್ಯದ. ಈಗ ಮ್ಯಾಲೆ ಹೇಳುವುದೇ ನೋಡ್ರಿ, ಪೀತ ದ್ರವ್ಯದ, ಪೀತ ಇದು ಬಣ್ಣದ ಅಲ್ಲ. ಅದು ಸಾಕ್ಷಿ ಇರೋದು, ಸಾಕ್ಷಿ ಕಡೆ ಹೋಗ್ಬಿಡ್ರಿ, ಬಹು ದೂರ ಸಾಕ್ಷಿ. ಇಂದ್ರಿಯ ಸಂಬಂಧ ನಿಮ್ಮ ಅಧಿಷ್ಠಾನ ಗೋಚರ ಇಂದ್ರಿಯ ಸಂಬಂಧ ಅಂತ ಹೇಳ್ತೀರಲ್ಲ, ಅದು ಈ ದೃಷ್ಟಾಂತಗಳದ್ರ ಕುಂಡ್ರೋದಿಲ್ಲ ಅಂತ ಹೇಳ್ಕತ್ತಾನೆ ಉಪಾಧ್ಯಾಯ. ಯಾಕೆ? ಇಂದ್ರಿಯ ಸಂಬಂಧ ಆ ಅಧಿಷ್ಠಾನ ಜೋಡಣೆ ಆಗಿದ್ರೇ ಮುಂದೆ ಇದ್ಮಾಕಾರ ವೃತ್ತಿ ಆಗ್ತದೆ. ಅಧಿಷ್ಠಾನ ಜೋಡಣೆ ಇಂದ್ರಿಯ ಸಂಬಂಧಿ ಆಗಲ್ಲ ಅಂದಮೇಲೆ ಅದೇ ಹೆಂಗೆ ನಿಮ್ದು ಮುಂದೆ ಸಂಭವಿಸ್ತೈತಿ? ಸಂಬಂಧ ಐತಲ್ರಿ ಇಂದ್ರಿಯದ್ದು, ಹೆಂಗೆ ಸಂಬಂಧ ಐತಿ? ಜೀವೇಂದ್ರಿಯ ಎದಕ್ಕೆ ಸಂಬಂಧ ಇದೆ ಹೇಳಿ? ಹಾಲಿನ ಕೂಡ ಆಗೈತಿ. ಹಾಲು ಅಂದರೆ ದ್ರವ್ಯ. ಆ ಹಾಲಿನಲ್ಲಿ ರುಚಿ ಏನೈತಲ್ಲ, ರುಚಿ. ಹಾಲ ದ್ರವ್ಯದ, ಆ ಹಾಲಿನಲ್ಲಿ ರುಚಿ, ಆ ಹಾಲಿನಲ್ಲಿ ಇವನಿಗೆ ಕೈ, ಇವು ಗುಣ. ರುಚಿ ಹಾಲ ರುಚಿನೇ ಅದಾವ, ಹೌದಿಲ್ಲ? पण ಈಗ ಅವನಿಗೆ ಹಾಲಿನಲ್ಲಿ ಕೈದು ಅನುಭವ ಮಾಡ್ಲಿಕ್ಕೆ ಹೌದಿಲ್ಲ? ಹಾಲ ದ್ರವ್ಯ, ಅದರಲ್ಲಿ ರುಚಿ ಖಾರ ಇವು ಗುಣ ಐತಿಲ್ಲ. ಹಾಲಿಂದು ರಸನೇಂದ್ರಿಯ ಪ್ರತ್ಯಕ್ಷ ಆಗಲ್ಲ. ಹಾಲದಲ್ಲಿರುವ ರುಚಿ ಕೈ ಕಡುವ ಇವು ಪ್ರತ್ಯಕ್ಷ ಆಗಬಹುದು. ಯಾವುದು ಇರುವುದಿಲ್ಲ ಖರೆ, पण ಗುಣ ಪ್ರತ್ಯಕ್ಷ ಮಾಡ್ಕೊತದ್ರಿ. ಅದು ಅವರು ಇಲ್ಲಿ ಹೇಳಿ ಇಲ್ಲ ಲಗತ್ತಾರೆ ನಿಮ್ಗೆ, पण ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ. ಹಾಲ ಇದು ದ್ರವ್ಯ, ಹಾಲದಲ್ಲಿರುವ ರುಚಿ ಕೈ ಕಡವಟ
ಹುಳಿ ಹಾಂ ಭಾಳಷ್ಟು ಮೊಸರ ಅವು ಇವು ಮಜ್ಜಿಗೆ ಜಗ್ಗಿ ಉಂಡಿಗಳು ಹೆಣ್ಮಗಳು ಹಾಲೂ ಜರ ಹುಳಿ ಆಗ್ತಾವೆ. ಆ ಹಾಲು ಕುಡಿಯಲ್ಲ ಒಲ್ಲತ್ತದ ಹೌದು ಹೌದು. ಕೂಸ. ಹ್ಮ್. ಆ ಮೊಸರು ಮುಂಜಾನೆ ನೀನು ಮಜ್ಜಿಗೆ ಉಣ್ಬೇಡ ಅಂತ ಹೇಳಿದ್ ನೋಡು. ಹಾಂ ಹಾಂ. ಏನಂತಾರೆ ಸರಿ ನೀ ಅತಿ ಅತಿ ಉಂಡು ನೋಡು ಮಜ್ಜಿಗೆ ಬ್ಯಾಡ ಅಂದ್ರೆ ಹಾಂ ಆ ಕೂಸು ಹಾಲು ಕುಡಿಯೋದು ನೋಡು ಹೌದು. ಅದರಿಲ್ಲ ಹಾಂ ಅಂದ್ರೆ ಅದಕ್ಕೆ ಹುಳಿ ರುಚಿ ಕಹಿ ಇವೇನು ಗುಣ ಹಾಲ ದ್ರವ್ಯ ಈ ಬದಿಯಿಂದ ಅಂದಾಗ ಏನೂ ಬಂದಿಲ್ಲ. ಬರೋಬರ್ ಬರೋಬರ್. ರಸನೇಂದ್ರಿಕ ಉಪಯೋಗ ಸಂಭವಿನಿ ಈಗ ನೋಡಿ ಈಗ ಇಟ್ಟು ಹೇಳಿದಾಗ ಧರ್ಮೀಯ ಜ್ಞಾನವಾದಿಗಳು ಹ್ಯಾಂಗೆ ಇದು ಮಾಡ್ತಾನವ. ಹಾಂ ಅವ್ರು ಧರ್ಮೀ ಜ್ಞಾನವಾದ ಮೇ ನಿಮ್ಮ ಧರ್ಮೀ ಜ್ಞಾನವಾದಿ ಮತದಲ್ಲಿ ಅಧ್ಯಸ್ಥ ಗೋಚರ ಐಂದ್ರಿಕ ವೃತ್ತಿ ಹೋವೇನೆ. ನಿಮ್ಮ ಧರ್ಮೀ ಜ್ಞಾನವಾದಿಗಳ ಮತದಲ್ಲಿ ಅಧ್ಯಸ್ಥ ಅಂದ್ರೆ ಪೀತ ಬಣ್ಣ, ಹಂಗೆ ಇಲ್ಲಿ ಅಧ್ಯಸ್ಥ ಅಂದ್ರೆ ಕೈ ಬಣ್ಣ ಗುಣ ರಸ. ಅಧ್ಯಸ್ಥ ಗೋಚರ ಐಂದ್ರಿಕ ವೃತ್ತಿ हुए नहीं याते मधुर दुग्ध में तिक्त का भ्रमण को रासनत्व नहीं कहा चाहिए. ಮಧುರ ಹಾಲಿನಲ್ಲಿ ಆ ತಿಕ್ತ ಭ್ರಮ ಏನಾಗಿದೆಯಲ್ಲ ಅದಕ್ಕೆ ರಾಸನತ್ವ ನೈ ಕಯಾ ಚಾಯೆ. ರಾಸನತ್ವ ಅಂತ ಹಿಂಗೆ ಹೇಳಗುಡುದು ಯಾಕೆ ಅಧ್ಯಸ್ಥ ರೂಪ ತಿಕ್ತ ರಸಕ ಅಧಿಷ್ಠಾನ ಮಧುರ ದ್ರವ್ಯ ರೂಪ ಹಾಲಿರುತ್ತದೆ. चित्र निम्न ಇಲ್ಲ मधुर दुग्ध में तिक्त का भ्रम को ಮಧುರ ಹಾಲಿನಲ್ಲಿ ಕೈ ಭ್ರಮಕ್ಕೆ ರಾಸನತ್ವ ನಹಿ ಕಹ ಚಾಯೆ ಹೇಳಬಾರ್ದಾಗಿತ್ತು. ಹೇಳಬಾರ್ದು ಯಾಕೆ ಹೇಳಬಾರ್ದು ಅಂತಾರೆ ನೀವು ಗೊತ್ತೈತೇನ. ಅಧ್ಯಸ್ಥ ಯಾನದ ತಿಕ್ತ ಖಾರ ರಸಕ್ಕೆ ಖಾರ ರಸ ಅದ ಕೈ ರಸ ಅದು ಹಾಗೆ ಹಂಗೆ ಹತ್ತಿರತದೆ ಕೈ. ಅದಕ್ಕೆ ಅಧಿಷ್ಠಾನ ಯಾವುದು ಮಧುರ ದೂಧ ಅಂದ್ರೆ ಹಾಲ ಅದಿಲ್ಲ. ಆ ದ್ರವ್ಯದ ಪ್ರತ್ಯಕ್ಷ ಜೀವೇಂದ್ರಿಗೆ ಆಗುವುದೇ ಇಲ್ಲ. ಪ್ರತ್ಯಕ್ಷ ಯಾವುದ್ರ ದ್ರವ್ಯ ದ್ರವ್ಯ ಯಾವುದು ಈಗ ಹಾಲ ದ್ರವ್ಯ ಹಾಲೇನದ ಹಾಂ ಅಧ್ಯಸ್ಥ ಏನದ ತಿಕ್ತರಸ ತಿಕ್ತರಸ ಅಧ್ಯಸ್ಥ. ಅದಕ್ಕೆ ಅಧಿಷ್ಠಾನ ಮಧುರ ದುಗ್ಧ ಹಾಲ ಅಧಿಷ್ಠಾನ. ಆ ದ್ರವ್ಯದ ಪ್ರತ್ಯಕ್ಷ ಜೀವೇಂದ್ರ ಅಂದರೆ ರಸನೇಂದ್ರಿಯ ಜೀವೇಂದ್ರಿಗೆ ಸಂಭವಿಸುವುದಿಲ್ಲ. ಮತ್ತು ನಿಮ್ಮ ಮತದಲ್ಲಿ ದ್ರವ್ಯದ ಪ್ರತ್ಯಕ್ಷ ಏನು ಧರ್ಮಿಜ್ಞಾನ ನೀವು ಅಧ್ಯಸ್ಥನ ವಿಷೀಕರಿಸುವಂಥ ಐಂದ್ರಿಕ ವೃತ್ತಿ ಬ್ರಹ್ಮರೂಪ ಕಟುತ್ವಕ್ಕೆ ಅದು ವಿಷಯನೇ ಮಾಡುವುದಿಲ್ಲ. ಅದಕ್ಕೆ ರಾಸನತ್ವ ವ್ಯವಹಾರ ಆಗಬೇಡದು. ರಾಸನತ್ವ ವ್ಯವಹಾರ ಆಗಲಿಲ್ಲ. ರಸನೇಂದ್ರಿಯಿಂದ ಹಾರ ರೂಪ ದ್ರವ್ಯದ ಸಾಮಾನ್ಯ ಜ್ಞಾನ ಸಂಭವಿಸುವುದಿಲ್ಲ. ಸಾಮಾನ್ಯ ಜ್ಞಾನವೂ ಕೂಡ ಸಂಭವಿಸುವುದಿಲ್ಲ. ವಿದ್ಮಾಕಾರ ಸಾಮಾನ್ಯ ಜ್ಞಾನವೇ ಆ ಕೈ ರಸಕ್ಕೆ ಹಾಲಿನಲ್ಲಿ ಏನು ಕೈ ರಸ ಇದೆ ತಿಕ್ತ ರಸಕ್ಕೆ. ಆ ಅಧ್ಯಾಸಕ್ಕೇನು ನಿಮ್ಮದು ಅಧಿಷ್ಠಾನ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಧಿಷ್ಠಾನದ ಪ್ರತ್ಯಕ್ಷ ಇಂದ್ರಿಯ ಸಂಬಂಧ ಅಧಿಷ್ಠಾನ ಕೂಡ ಆದ ಕೂಡಲೇ ಇದ್ಮಾಕಾರ ಸಾಮಾನ್ಯ ಜ್ಞಾನವೇ ಆತದಲ್ಲಿ ನಿಮ್ಮದು ಧರ್ಮಿಜ್ಞಾನವಾದಿಗಳದ್ದು ಮತ. ಆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಹುಟ್ಟಿತದು ಅವಿದ್ಯಾ. ಪರಂತು ಭ್ರಮ ಯಾವುದು ವಿಷಯದ ಪೀತ ಸರ್ಪ ಈಗಿಲ್ಲಿ ಕಟು ಯುವಕ ಆ ಅಧ್ಯಾಸಕ ಕಾರಣ ಏನದ ಅಧಿಷ್ಠಾನ ಸಾಮಾನ್ಯ ಜ್ಞಾನ ಅದು ಇಂದ್ರಿಯಜನ್ಯ ಸಾಮಾನ್ಯ ಜ್ಞಾನ. ಪರಂತು ಆ ರಸನೇಂದ್ರಿಯದು ಇಲ್ಲಿ ಉಪಯೋಗ ಇಲ್ಲ. ಹಾಲಿಂದು ಜ್ಞಾನರೇ ಆಗುವುದೇ ಇಲ್ಲ. ಹಾಲಿಂದ ಜ್ಞಾನ ಮತ್ತು ಆ ಜ್ಞಾನ ಸಾಮಾನ್ಯ ಆಗಲಿಲ್ಲ ಅಂದರೆ ನನ್ನ ಮತದಲ್ಲಿ ದೋಷ ಸತ್ತಿ ಇಂದ್ರಿಯ ಸಂಬಂಧ ಒಪ್ಪಿನ ನನ್ನ ಮತದ ಸಂಸ್ಥೆ ನೀವು ಇಂದ್ರಿಯಕ್ಕೆ ಒಪ್ಪಿರಲ್ಲ, ನೀವು ಒಪ್ಪಿಲ್ಲ. ಅದಕ್ಕೆ ನಿಮ್ಮ ಮತದಲ್ಲಿ ಆ ರಾಸನತ್ವ ಆಗಬೇಡದು. ಮತ್ತು ರಾಸನತ್ವ ಅಂದರೆ ಆ ರಸನೇಂದ್ರಿಯದ ಸಾಮಾನ್ಯ ಜ್ಞಾನ
ಹಾಲಿಂದು ಸಾಮಾನ್ಯ ಜ್ಞಾನ ಆಗ್ಬೇಕಂದ್ರೆ ಮೊದಲು ಆಗೋದೂ ಇಲ್ಲ. ತಿಳಿತಿಲ್ಲ ನಿಮಗೆ? ದ್ರವ್ಯದ ಸಾಮಾನ್ಯ ಜ್ಞಾನವೂ ಕೂಡ ಸಂಭವಿಸೋದಿಲ್ಲ. ದ್ರವ್ಯ ಮೊದಲು ಅಂದರೆ ಹಾಲಿನ ಸಾಮಾನ್ಯ ಜ್ಞಾನ ಆಗಬೇಕು. ಹಾಂ, ಅಧಿಷ್ಠಾನದ ರಸ ಅಂದರೆ ಕೈ ರಸ ಅಧ್ಯಾಸದ ಆ ಅಧ್ಯಾಸಕ್ಕೆ ಕಾರಣ ಇದು ಸಾಮಾನ್ಯ ಜ್ಞಾನ. ನಿಮ್ಮಲ್ಲಿ ಅಧಿಷ್ಠಾನವನ್ನು ವಿಷೀಕರಿಸುವಂಥ ಇದ್ಮಾಕಾರ ಸಾಮಾನ್ಯ ಜ್ಞಾನ ಸಂಭವಿಸಲಿಲ್ಲ. ಇವತ್ತಿನ ಜ್ಞಾನದಾಗ ಇದು ಇಲ್ಲ. ಇನ್ನಾಳೆ ಈಗ ಮಧುರ ದುಗ್ಧದಲ್ಲಿ ತಿಕ್ತರಸಾಧ್ಯಾಸ ರಚನಾ ಗೋಚರತಾಪೂರ್ವಕ ಅಂತ ಹೇಳುವುದು ಉಪಾಧ್ಯಾಯ ಮತದ ನಿಷ್ಕರ್ಷ. ಈಗ ನಿಷ್ಕರ್ಷ ಹೇಳ್ತಾ ಇದ್ದಾರೆ. ಓಂ ಸಹನಾ